ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಸುರೇಖಾ ಸಿದ್ದಾಪುರ್ ಫ್ರಾಮ್ ಸಿದ್ದಾಪುರ್ ಮ್ಯಾಥಮೆಟಿಕ್ಸ್ ಅಕಾಡೆಮಿ. ಸೊ ಇಷ್ಟು ದಿನ ನಾನು ಸ್ವಲ್ಪ ನನ್ನ ಕ್ಲಾಸ್ ಬ್ಯುಸಿ ಶೆಡ್ಯೂಲಿಂದ ನಾನು ಯೂಟ್ಯೂಬ್ಸ್ನಾಗ ವಿಡಿಯೋಸ್ ಎಲ್ಲ ಹಾಕಿರಲಿಲ್ಲ. ಇವಾಗ ನಾನು ಡಿಸೈಡ್ ಮಾಡಿದ್ದು ಎಲ್ಲ ಸಿ ಇ ಟಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂಥೇಳಿ. ಸೊ ಚಾಪ್ಟರ್ ವೈಸ್ ನಾನು ಎಲ್ಲ ಯೂಟ್ಯೂಬ್ನ ವಿಡಿಯೋ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೌದಾ? ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಚಾಪ್ಟರ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಆಲ್ರೆಡಿ ನೀವು ಥೇರಿ ಬರೆದು ಸಿ ಟಿ ಪ್ರಿಪೇರ್ ಆಗ್ತಿರ್ತೀರಲ್ಲ, ಅದಕ್ಕೆ ನಾನು ಥೇರಿ ಭಾಳ ಎಕ್ಸ್ಪ್ಲೇನ್ ಮಾಡೋಕತ್ತಿಲ್ಲ. ವೇರ್ ಎವರ್ ಇಟ್ ಈಸ್ ನೆಸೆಸರಿ ಐ ಆಮ್ ಎಕ್ಸ್ಪ್ಲೇನಿಂಗ್ ದಟ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಜಸ್ಟ್ ಪ್ಲೀಸ್ ರೀಡ್ ದ ಕ್ವಶನ್ ಕೇರ್ಫುಲಿ. ಕರೆಕ್ಟ್? ಸಿ ದಟ್ the number of reflexive relations in the set 1, 2, 3. Reflexive means what? Reflexive means the set containing the same elements of ordered pair. First element and second element ಎರಡು ಸೇಮ್ ಇರಬೇಕು. ಹಂಗಂದ್ರೆ ನಾವು ಇಲ್ಲಿ ರಿಫ್ಲೆಕ್ಸಿವ್ ಅಂದ್ರೆ 1, 1, 2, 2, 3, 3 ಬರಿತೀವಿ. ಅದ್ರ ಜೊತೆ ಬೇರೆ ಎಲಿಮೆಂಟು ಬರಿತೀವಿ. ಹೌದಿಲ್ರಿ? ಅಂಥದ್ದು ಎಷ್ಟು ಬರಿಬೋದು? ಸೊ ಎಷ್ಟು ಬರಿಬೋದು ಅಂದರೆ ವಿ ಹ್ಯಾವ್ ಒನ್ ಫಾರ್ಮುಲಾ. ಜಸ್ಟ್ ನೋಟ್ ಡೌನ್ ದಟ್ ಫಾರ್ಮುಲಾ. ಏನು ಫಾರ್ಮುಲಾ ಹಂಗಂದ್ರೆ ಅದು 2n² - n. n ಅಂದರೆ ಏನು ಹೇಳ್ರಿ? n ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್. ಇಟ್ ಈಸ್ 2^3² - 3 ಅಂದ್ರೆ 2^9 - 3, 2^6. 2^6 ಅಂದ್ರೆ 64. 2^6, don't get confusion. You have to multiply 2 6 times. 2 to the 4, 4 to the 8, like that. Moving to the next question. The number of symmetric relations. Symmetric means what? ಈಗ ನಿಮ್ಗೆ 1, 2 ಇರ್ತೈತಾ, ಅದ್ರೊಳಗೆ 2, 1 ಇರಬೇಕು. ಅಂಥದ್ದು ಎಷ್ಟು ನೀವು ರಿಲೇಷನ್ಸಲ್ಲಿ ಬರೀಬಹುದು ಅಂಥೇಳಿ. ಅಗೇನ್ ಫಾರ್ಮುಲಾ 2n × n + 1 / 2. n ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್. ಎಷ್ಟಾಯ್ತು ನೋಡ್ರಿ? ಅದು ಕೂಡ 2^6. ಸೊ ವಿದೌಟ್ ಕ್ಯಾಲ್ಕುಲೇಷನ್ಸ್. ಕರೆಕ್ಟ್ ಹೌದಿಲ್ರಿ? ಎಸ್. ಮೂರನೇದು ನಾ ಹೇಳೀನಿ, ಮೊದಲು ಕ್ವಶನ್ ಓದಬೇಕು ಅಂಥೇಳಿ. ದ ನಂಬರ್ ಆಫ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ರಿಲೇಷನ್ಸ್ ಇನ್ ದ ಸೆಟ್ 1, 2, 3. ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಆಗಲೇ ಮಾಡಿದ್ವಲ್ರಿ, ಸೇಮ್ ಸೆಟ್ಟಿಗೆ ಎರಡು ಕೂಡಿಸ್ಬಿಡೋಣ. ಎಲ್ಲೆಲ್ಲ ಹಂಗಲ್ಲ. ಫಾರ್ಮುಲಾ ನೋಡ್ರಿ ಇಲ್ಲೇನು. n ಅಂದ್ರೆ ಎಷ್ಟು ಎಲಿಮೆಂಟ್ ಅದಾವ ಅಂತ ಅರ್ಥ. ಎಷ್ಟಾತಿದು? 2^3 ಆಯ್ತು. ಅಂದರೆ 2 2 4, 4 2 8. ಎಸ್. ಮುಂದಿಂದು ಈಗಿಲ್ಲ ರಿಲೇಷನ್ ಆರ್ ಆನ್ ದ ಸೆಟ್ 1, 2, 3 ಡಿಫೈನ್ಡ್ ಬೈ 1, 1. ದೆನ್ ಆರ್ ನಿಮ್ಗೆ ಗೊತ್ತೈತಿ. ರಿಫ್ಲೆಕ್ಸಿವ್ ಇರಬೇಕಂದ್ರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ಅದ್ರ ಜೊತೆ ಬೇರೆ ಎಲಿಮೆಂಟ್ ಇದ್ರೂ ನಡೀತೈತಿ. ಬಟ್ ಇಲ್ಲಿ ಬರೀ 1, 1 ಐತಿ. ಬರೀ 1, 1 ಅಂದ್ರೆ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹೌದಿಲ್ರಿ? ಹಂಗಂತಂದ್ರೆ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಯಾರ. ಇವೆರಡೂ ಅಲ್ಲ. ಈಸ್ ಇಟ್ ಸಿಮೆಟ್ರಿಕ್? ಸಿಮೆಟ್ರಿಕ್ ಅಂದ್ರೆ ಏನು? A, B ಬರೀತೀರಾ? ಫಾರ್ ಎಕ್ಸಾಂಪಲ್ ನೀವು ಹೇಳೋದು ಫಾಸ್ಟ್ ಆತ್ರಿ ಅನ್ಕೋಬೇಡ್ರಿ. ನೀವು ಪಾಸ್ ಮಾಡಿರಿ, ನೋಡಿ, ನಿಂತು ಸ್ಟಾಪ್ ಮಾಡಿ ನೋಡ್ಕೊಂಡು ಮುಂದೆ ಹೋಗ್ರಿ. ಸಿ ಇ ಟಿನಾಗ ನಿಮ್ಗೆ 1 ತಾಸಿಗೆ 60 ಲೆಕ್ಕ ಬಿಡಿಸಿರ್ತೈತಿ. ಅವ್ರಿಗೇನು ಅನ್ನೋದು? ಈಗ A, B ಇತ್ತಂದ್ರಲ್ಲೇ B, Aನೂ ಇರಬೇಕು. ಹಂಗಾರೆ 1, 1 ಅದು ಉಲ್ಟಾ ಏನು? ಉಲ್ಟಾ ಅಂದರೆ ರಿವರ್ಸ್. 1, 1. ಎಸ್, ಇಟ್ ಈಸ್ ಎ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ನಿಮ್ಗೊಂದು ರೂಲ್ ಐತಿ. ಏನು ಹೇಳ್ರಿ? ಈಗ 1, 2 ಇತ್ತು, 3, 4 ಇತ್ತು, 5, 6 ಎಲ್ಲೂ ಕನೆಕ್ಟಿವ್ ಇಲ್ಲ. ಅವಾಗೂ ನಾವು ಟ್ರಾನ್ಸಿಟಿವ್ ಅಂತೀವಿ. ಹಂಗಂದ್ರೆ ಆನ್ಸರ್ ಏನು? ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಹೌದು ಇಲ್ರಿ? ನೆಕ್ಸ್ಟ್ ದ ಸೆಟ್ 1, 2, 3 ಐತಾ, ಅದ್ರ ನಂಬರ್ ಆಫ್ ಇಕ್ವಿವ್ಯಾಲೆನ್ಸ್ ರಿಲೇಷನ್. ಅದು ಇಕ್ವಿವ್ಯಾಲೆನ್ಸು ಇರಬೇಕು. ಇಕ್ವಿವ್ಯಾಲೆನ್ಸ್ ಅಂದರೆ ಏನು ಹೇಳ್ರಿ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಅದ್ರ ಜೊತೆ ಅಲ್ಲಿ 1, 2ನೂ ಇರಬೇಕು ಅಂತ ಹೇಳ್ಯಾರ. ಒಂದು ಎಲಿಮೆಂಟ್ ಕೇಳ್ಯಾರ. ಇಲ್ಲಿ ನೀವು A × A ಬರ್ದಾಗ 9 ಸಿಗ್ತಾವಲ್ಲ, ಅದ್ರೊಳಗಿಂದ 1, 2 ಅಷ್ಟು ಕೇಳ್ಯಾರ ಅವ್ರು. ಜಸ್ಟ್ ರಿಮೆಂಬರ್ ವಿ ಹ್ಯಾವ್ 2 ಇಕ್ವಿವ್ಯಾಲೆನ್ಸ್ ರಿಲೇಷನ್ಸ್. ಬೇಕಿತ್ತು ಅಂದರೆ ಕಮೆಂಟ್ಸ್ ಮಾಡಿದ್ರಿ ನಾನು ನೆಕ್ಸ್ಟ್ ವಿಡಿಯೋನಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಈಗ ನೋಡ್ರಿ, ಫಸ್ಟ್ ಓದ್ರೆ ಕ್ವಶನ್. ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ T ಇನ್ ಅ ಪ್ಲೇನ್ ಆಸ್ R is equal to T1, T2. T1 is similar to T2 is an equivalence relation. ಕನ್ಸಿಡರ್ 3 ಟ್ರಯಾಂಗಲ್ಸ್. 3 ಟ್ರಯಾಂಗಲ್ ಅದಾವ. ಫಸ್ಟ್ ಟ್ರಯಾಂಗಲ್ ಸೈಡ್ಸ್ 3, 4, 5. ಎರಡನೇದ್ದು 5, 12, 13. ಮೂರನೇದ್ದು 6, 8, 10. ಅವ್ರು ಇಕ್ವಿವೆಲೆನ್ಸ್ ಅಂತ ಕೊಟ್ಬಿಟ್ಟಾರ. ಅವ್ರು ಕೇಳೋ ಕ್ವಶನ್ ಏನಂದ್ರೆ ವಿಚ್ ಟ್ರಯಾಂಗಲ್ಸ್ ಅಮಂಗ್ T1, T2, T3 ಆರ್ ರಿಲೇಟೆಡ್. ಅಂದ್ರೆ T1, T2, T3 ಒಳಗೆ ಯಾವ ಒಂದಕ್ಕೊಂದು ಸಿಮಿಲರ್ ಅದಾವ.
ಹಂಗಂದ್ರೆ ಹೈಲೈಟ್ ಏನು ಹೇಳ್ರಿ ಇಲ್ಲೇ? ಹೈಲೈಟ್ ಅಂದರೆ ಸಿಮಿಲರ್. ಸಿಮಿಲರ್ದು ಮೀನಿಂಗ್ ಏನು? ಕರೆಸ್ಪಾಂಡಿಂಗ್ ಸೈಡ್ಸನ್ನು ತೊಗೊತಿರಲ್ಲ, ದೇ ಶುಡ್ ಬಿ ಇನ್ ಅ ಪ್ರಾಪರ್ ರೇಷೋ. ಅವು ರೇಷೋ ಅಷ್ಟು ಈಕ್ವಲ್ ಇರಬೇಕು. ಅವಾಗ ನಾವು ಅದಕ್ಕೆ ಏನಂತೀವಿ? ಸಿಮಿಲರ್ ಅಂತೀವಿ. ಹಂಗಾರೆ ಚೆಕ್ ಮಾಡೋಣ ಬರ್ರಿ. T1 ಮತ್ತು T2. T1 ಮತ್ತು T2 ಒಳಗೆ ನಾನು ಸೈಡ್ಸ್ ಬರಿತೀನಿ. ಈಗ 3,3/5 ಕ್ಯಾನ್ಸಲ್ ಆಗಂಗಿಲ್ಲ. = 4/12 ಬರಿಬೋದೇನ್ರಿ? ಇಲ್ಲ. ಇಲ್ಲಿ ಕ್ಯಾನ್ಸಲ್ ಆಕೈತಿ ಅಂದ್ರೂ ಕೂಡ ಅವು ಈಕ್ವಲ್ ಆಗಂಗಿಲ್ಲ. ಇವಿಲ್ಲೂ ಈಕ್ವಲ್ ಇಲ್ಲ ಅಂದರೆ ಇವೆರಡು ರಿಲೇಟೆಡ್ ಇಲ್ಲ. ಹೌದಾ? ಹಂಗಾರೆ ಮುಂದೆ ಏನಕ್ಕೆ ಬರೋಣ ಅಂತ. T2 ಮತ್ತು T3 ತಗೋರಿ. ಇಲ್ಲೇ 5,6 ಕ್ಯಾನ್ಸಲ್ ಆಗಂಗಿಲ್ಲ. = 12,8 ಬರಿಬೋದಾ? ಕ್ಯಾನ್ಸಲ್ ಆದರೂ ಕೂಡ ಈಕ್ವಲ್ ಆಗಂಗಿಲ್ಲ. ದೇ ಆರ್ ನಾಟ್ ಈಕ್ವಲ್. ಇದೂ ಆಗಂಗಿಲ್ಲ. ಅಂದರೆ ಇವು ಎರಡು ರಿಲೇಟೆಡ್ ಇಲ್ಲ. ಹೌದಿಲ್ರಿ? ಬಿಟ್ಬಿಡ್ರಿ. T1 T2 ರಿಲೇಷನ್ ಇಲ್ಲ, ಇದಿಲ್ಲ. T2 ಮತ್ತು T3 ಅದು ಇಲ್ಲ. ಈಗ ಉಳಿತೇನು? T1 ಮತ್ತು T3. ಅದನ್ನು ಚೆಕ್ ಮಾಡೋಣಲ್ಲ. T1 ಮತ್ತು T3. T1 ಏನು ಹೇಳ್ರಿ? ಕ್ಯಾನ್ಸಲ್ ಆಗೈತಿ. ಹೌದಾ? ನೆಕ್ಸ್ಟ್ 4/8 ಅದು ಕ್ಯಾನ್ಸಲ್ ಆಕೈತಿ. ನೆಕ್ಸ್ಟ್ ಏನು? 5/10 ಅದು ಕ್ಯಾನ್ಸಲ್ ಆಗುತ್ತೆ. ಮೂರು ಈಕ್ವಲ್ ಅದಾವಿಲ್ರಿ? ಅಂದ್ರೆ T1 ಮತ್ತು T3 ಹೆಂಗದಾವ? ದ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟು ಈಚ್ ಅದರ್. ಅರ್ಥ ಆಯ್ತಿಲ್ರಿ? ಎಸ್. ನೆಕ್ಸ್ಟ್ ಈಗ ಬಹುಭುಜಾಕೃತಿ. ಪಾಲಿಗಾನ್ ಅಂತಂದ್ರೆ ಬಹುಭುಜಾಕೃತಿ. ಮೋರ್ ದೆನ್ 3, 4, 5 ಲೈಕ್ ದಟ್ ದ ಸೈಡ್ಸ್. ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಆಲ್ ಪಾಲಿಗಾನ್ಸ್. ಅಂಡರ್ಲೈನ್ಸ್. ಇನ್ ಅ ಪ್ಲೇನ್ ಗಿವನ್ ಬೈ R = P1, P2. P1 and P2 have same number of sides is an equivalence relation. It is already given. The set of all elements in A related to right angle triangle T. Right angle triangle means immediately in our mind we are getting it is related to triangle. Yes. Next question. Let R be an equivalence relation on a finite set A having n elements, then the number of ordered pairs in R is. So ಒಂದು ಸೆಟ್ನಾಗ ಒಂದು ಎಲಿಮೆಂಟ್ ಐತೆ ಅಂತ ತಿಳ್ಕೊರಿ. ಇಫ್ ಸಪೋಸ್ ಯು ಹ್ಯಾವ್ ಒನ್ ಎಲಿಮೆಂಟ್ 1. R is nothing but equal or subset of A cross A. That means you are getting only one ordered pair. Correct? ಸೊ ಲೆಸ್ ದೆನ್ ಅಂತ ಯಾರು ಆಗಂಗಿಲ್ಲ. ಸೇಮ್ ಬಂತು. ಲೆಸ್ ದೆನ್ ಆರ್ ಈಕ್ವಲ್. ಲೆಸ್ ದೆನ್ ಅಂತ ವರ್ಡ್ ಇದ್ದಕ್ಕೆ ಇವೆರಡು ಆಗಂಗೇ ಇಲ್ಲ, ಯಾಕಂದ್ರೆ ಸೇಮ್ ಬಂತಲ್ಲಿ. ಇನ್ನೊಂದು ಎಕ್ಸಾಂಪಲ್ ಬರ್ಕೋರಿ ಅಲ್ಲ. 1, 2. R is what? R is equal to A cross A or it is a subset. ಇಲ್ಲೊಂದು ಎಲಿಮೆಂಟ್ 2 ಐತಿ, ಇಲ್ಲೊಂದು ಎಲಿಮೆಂಟ್ 2. ಅಷ್ಟು ಬರಿತೀನಿ ನೋಡ್ರಿ ನಾನು. 1, 1, 1, 2, 2, 1, 2, 2. How many ordered pairs you got? 4. It is greater than. So greater than or equal to n. Yes. Next. Let S be the set of all real numbers. A relation R has been defined on S given by. The main concept, main highlight. Which condition is highlighting here? This condition. We are working on that. So we have to check one by one. We have to check for reflexive. Take same number or A minus A. A minus A is 0, which is less than or equal to 1. Yes, it is reflexive. But here not reflexive, it is out. Next, take two numbers 0 and 1. Less than or equal to 1 and it change, interchange. Interchange ಮಾಡಿದ್ರೆ ಅದರ ವ್ಯಾಲ್ಯೂ ಎದಕ್ಕೆ ಮಾಡಕತ್ತೀವಿ ಹೇಳ್ರಿ? ಸಿಮೆಟ್ರಿಕ್. ಇದು ಸಿಮೆಟ್ರಿಕ್. ಇಟ್ ಈಸ್ ಸಿಮೆಟ್ರಿಕ್, ಬಟ್ ಇಲ್ಲಿ ನಾಟ್ ಸಿಮೆಟ್ರಿಕ್ ಅಂತೈತಿ, ಅದು ಔಟ್ ಆಯ್ತು. ಟ್ರಾನ್ಸಿಟಿವ್. A0, B1, C2. ಮೊದಲ A minus B 1 less than or equal to 1, correct. Then B minus C 1 minus 2 is equal to 1, that is also correct. Next A minus C. B eliminate ಆಕೈತಿ, already you are familiar. Transitive. 0 minus 2 2 less than equal to 1 is not possible. Not transitive. Not transitive word ಇಲ್ಲ ಐತಿ, ಯಾಕಂದ್ರೆ ಇಕ್ವಿವ್ಯಾಲೆಂಟ್ ರಿಲೇಷನ್ ಒಳಗೆ ಟ್ರಾನ್ಸಿಟಿವ್ ಇರ್ತೈತಿ. ಇದು ಔಟ್ ಆಯ್ತು ನೋಡ್ರಿ, ಈಸಿ ಐತಿಲ್ಲ. ನೆಕ್ಸ್ಟ್ 1 2 3 ಅಂತ ಕೊಟ್ಟಾರ. ದೆನ್ ದ ನಂಬರ್ ಆಫ್ ರಿಲೇಷನ್ಸ್ ಕಂಟೈನಿಂಗ್, ಅಲ್ಲೇ 1 2 ಇರಬೇಕು, 2 3 ಇರಬೇಕು.
ಅಂತ ಅವೇನಿರಬೇಕು, ರಿಫ್ಲೆಕ್ಸಿವ್ ಇರಬೇಕು ಆ್ಯಂಡ್ ಟ್ರಾನ್ಸಿಟಿವ್ ಇರಬೇಕು. ಬಟ್ ಏನಿರಬಾರ್ದು, ಅದು ಸಿಮೆಟ್ರಿಕ್ ಇರಬಾರ್ದು. ಹೌದಿಲ್ರಿ? ಅಂಥದ್ದು ಎಷ್ಟು ಬರೀಬೋದು? 3 ಬರೀಬೋದು ಅಂತ ನಾ ಹೇಳಕತ್ತೀನಿ. ನಾ ಯಾಕೆ ಎಕ್ಸ್ಪ್ಲೇಷನ್ ಮಾಡಿಲ್ಲ ಅಂದ್ರೆ ನಿಮ್ಮ ಮೈಂಡಿಗೆ ಒಂಚೂರು ಕೆಲಸ ಕೊಡೋಣ ಅಂಥೇಳಿ ಅಂತ. ಜಸ್ಟ್ ಟ್ರೈ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಕಮೆಂಟ್ಸ್ ಹಾಕ್ರಿ. ಇನ್ ದ ನೆಕ್ಸ್ಟ್ ವಿಡಿಯೋ ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಕಾನ್ಸೆಪ್ಟ್. Okay, so just concentrate these 10. In next video again I will give you some more examples.